ಹಾಂ ಸರ್ ಹೇಳಿ ಸರ್. ಹಲೋ ಹೇಳಿ ಸರ್, ಹೇಳಿ ಸರ್. ನೀವು ಯಾಕೆ ಆಫ್ ಮಾಡಿರೋ? ಹಾಯ್ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ ಚರಣ್. ವೆಲ್ಕಮ್ ಟು ಮೈ ಚಾನಲ್ ಬಿಗ್ ವರ್ಲ್ಡ್ ಸ್ಮಾಲ್ ಸ್ಟೋರೀಸ್. ಇವಾಗ ನಾನು ಹೇಳಕ್ಕೆ ಹೋಗ್ತಿರೋದು ಏನು ಅಂತಂದರೆ, ಎಲ್ಲರೂ ಟೋಲ್ ಪೇ ಮಾಡಿರ್ತೀರಾ. ಸೊ ಟೋಲಿಂದ ಪಾಸ್ ಆಗಬೇಕಾದ್ರೆ ಮತ್ತು ಎಂಡ್ ಆಗಬೇಕಾದ್ರೆ ಒಂದು ರಿಸಿಪ್ಟ್ ಕೊಡ್ತಾರೆ. ಸೊ ಆ ರಿಸಿಪ್ಟಿಂದ ಯೂಸಸ್ ಏನು ಅಂತ ಗೊತ್ತಿರಲ್ಲ ಕೆಲವೊಬ್ಬರಿಗೆ. ಅಲ್ಲಿ ಟೋಲ್ ನಂಬರ್ ಇರುತ್ತೆ, ಯಾರು ಯೂಟಿಲೈಸ್ ಮಾಡ್ಕೊಂಡಿರೋ, ಚೆಕ್ ಮಾಡಿರೋದಿಲ್ಲ. ಸೊ ನಾನು ಇವಾಗ ಹೇಳಕ್ಕೆ ಕೊಟ್ಟೋದು ಏನು ಅಂತಂದರೆ, ಯಾರಾದರೂ ಇವಾಗ ಟೋಲಿಂದ ಹೋಗ್ಬೇಕಾದ್ರೆ, ನೈಸ್ ರೋಡಲ್ಲಿ ಹೋಗ್ಬೇಕಾದ್ರೆ, ಸೊ ಅಲ್ಲಿ ಗಾಡಿ ಏನಾದರೂ ಅಕಸ್ಮಾತಾಗಿ ಪೆಟ್ರೋಲ್ ಖಾಲಿಯಾಗಿ ನಿಂತ್ಕೊಂಡಿರ್ಬೋದು, ಅಥವಾ ಪಂಚರ್ ಆಗ್ಬೋದು, ಅಥವಾ ಏನಾಗ್ಬಿಟ್ಟು ನಿಂತ್ಕೊಂಡಿರ್ಬೋದು. ಅವ್ರು ಹೇಳೋ ಪ್ರಕಾರ ಏನಂತಂದರೆ, ಅವರು ಟೋಲ್ ಪ್ರಕಾರ ನಿಮಗೆ ನಾನು ಟೋಲ್ ಕೊಟ್ಟಿರೋ ಟ್ಯಾಕ್ಸಿಗೆ ನಾನು ನಿಮಗೆ ಸರ್ವಿಸ್ ಪ್ರೊವೈಡ್ ಮಾಡಿ ಅಂತ ಹೇಳ್ತಾರೆ. ಸೊ ಪ್ರೊವೈಡ್ ಮಾಡ್ತಾರೋ ಇಲ್ವೋ ನಿಜವಾಗ್ಲೂ ಇವಾಗ ನಮ್ಮ ಬನ್ನಿ ತಿಳ್ಕೊಳ್ಳೋಣ, ಹೋಗೋಣ ಬನ್ನಿ ಗಾಯ್ಸ್. ಸೊ ಇವಾಗ ಪೆಟ್ರೋಲ್ ತೆಗಿಸ್ತಾ ಇದ್ದೀನಿ, ಬ್ಲರ್ ಮಾಡ್ತೀನಿ ತಲೆ ಕೆಲ್ಸ್ಕೊಂಡ. ಸರ್ದು ಮಾಗ್ನಿಗೆ ಸುಗ್ಗಿದ ಕಡೆಗೆ ವಾಪಸ್ ಹೋಗ್ಬರ್ಬೇಕಿಂತ ಅದೇ ಒಂದು ಕಡೆ ಮಾತಾಡೋಣ. ಥ್ಯಾಂಕ್ಸ್ ಸರ್. ಬನ್ನಿ ಬಿಡಿ ಎರಡು. ಗಾಡಿ ಎಲ್ಲಾಗಿದೆಯಣ್ಣ, ಹಾಳಾಗಿದೆ ಗಾಡಿ, ಏನಾಗಿದೆ? ಯಾರು ಬರ್ತಾವ್ರೆ ಟೋಲಿಂದ? ಹೌದಾ, ಟೋಲಿಗೆ ಫೋನ್ ಮಾಡಿದ್ರಾ? ಏನಂದ್ರೆ ಹೌದಾ, ರೆಸ್ಪಾನ್ಸ್ ಮಾಡಿದ್ರಾ? ರೆಸ್ಪಾನ್ಸ್ ಮಾಡಿದ್ರಾ? ಇಲ್ಲ ಹೌದಾ, ಕಾಲ್ ಮಾಡಿ ಬರ್ತಾರ ಮುಂದೆ ಟೋಲ್ ಆಗಿರೋ ಬಗ್ಗೆ ಅಯ್ಯೋ, ಮತ್ತೆ ಎಂಟ್ರಿ ತಗೊಳ್ಳೋಣ. ಮುಂದೆ ಹೋಗಿ ಬರೋಣ ಬನ್ನಿ. ತೆಂಗಿದ್ರಪ್ಪ ಖಾಲಿ ಆಗಿಬಿಟ್ಟಿದೆ ಆಲ್ರೆಡಿ.
ಸೊ ಇವಾಗ ಟೋಲರಿಗೆ ಕಾಲ್ ಮಾಡ್ತಾ ಇದೀವಿ, ನೋಡೋಣ. ಕಾಲ್ ಮಾಡ್ತೀವಿ ಈಗ. ಅವ್ರು ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ, ಬರ್ತಾರಾ ಇಲ್ವಾ ನಮಗೂ ಗೊತ್ತಿಲ್ಲ. ಸೊ ನೋಡೋಣ, ವೆಯ್ಟ್ ಮಾಡೋಣ. ಬಂದು ಏನು ಮಾಡ್ತಾರೆ, ನಮ್ಗೆ ಏನು ಹೇಳ್ತಾರೆ ಅಂತ ನೋಡೋಣ. ಯಾರೋ ಒಬ್ರು ಹೇಳಿದ್ರು ನಮಗೆ, ಅವರು ಕಾಸಿಸ್ಕೊಂಡ್ಬಿಟ್ಟು ಪೆಡಲ್ ಹಾಕ್ತಾರೆ ಅಂತ ಹೇಳಿದ್ರು. ಇಲ್ಲಾಂದ್ರೆ ಕಳಿಸಿ ಅಂತ ಹೇಳಿದ್ರು. ಸೊ ಗೊತ್ತಿಲ್ಲ ನಮಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಸ್ಟೋರಿ. ಇವಾಗ ಕಾಲ್ ಮಾಡ್ತೀವಿ, ಅವ್ರು ಬರ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಇವಾಗ ನಾವು ಅವ್ರಿಗೆ ಕಾಲ್ ಮಾಡ್ತೀವಿ, ಟೋಲ್ ನಂಬರ್ಗೆ. ವೆಯ್ಟ್ ಮಾಡಿ ನೋಡೋಣ. ಸೊ ಇವಾಗ ನಾವು ಅವ್ರಿಗೆ ಕಾಲ್ ಮಾಡ್ತಾ ಇದೀವಿ ನೋಡಿ. ಇವಾಗ ನಂಬರ್ಗೆ ಅವ್ರಿಗೆ ಕಾಲ್ ಮಾಡ್ತಿದ್ವಿ ನಾವು. ಸೊ ಅವ್ರು ಯಾವ ಥರ ರೆಸ್ಪಾನ್ಸ್ ಅಂತ ಗೊತ್ತಿಲ್ಲ ನಮಗೆ. ನೋಡೋಣ, ಇವಾಗ ವಿಡಿಯೋ ಕಾಲ್ ಮಾಡೋಣ. ವಿಡಿಯೋ ಗೊತ್ತಾಗುತ್ತೆ ಏನು ಕತೆ ಅಂತ. Trying to reach is on another call. Please stay online or call later. ನಿಮ್ಮ ಕರೆ ನಿರೀಕ್ಷಣೆಯಲ್ಲಿದೆ. ಹಲೋ ಹಲೋ ಸರ್. ಸರ್ ಟೋಲ್ ಅವರಾ ಇದು? ಸರ್ ಇದು ಗಾಡಿ ಪೆಟ್ರೋಲ್ ಖಾಲಿಯಾಗಿ ನಿಂತ್ಕೊಂಡ್ಬಿಟ್ಟಿದೆ ಸರ್. ಇದು ಯಾವುದಂತ ಗೊತ್ತಿಲ್ಲ ಸರ್ ನಮಗೆ. ಮಾಗಡಿ ರೋಡ್ಗೆ ಹೋಗೋ ಕಡೆ. ನಾವು ತುಮಕೂರು ಟೋಲು. ಹಾಂ ಸರ್, ಮಾಗಡಿ ರೋಡಿಂದ ಇನ್ನೊಂದು 1 ಕಿಲೋಮೀಟರ್ ಇದೆ ಸರ್. ಅಲ್ಲೊಂದು ಟೋಲ್ ಏನೋ ಒಂದು ಬಿಡ್ಸಾರ ಇದೆ ಸರ್. ಒಂದು ನಿಮಿಷ ಇದೆ ಸರ್, ನಂಬರ್ ಬರ್ಕೊಬೇಕಾ? ನಂಬರು 9731. ಹಾಂ ಸರ್. ಏನು ಮಾತಾಡೋದು ಸರ್ ಏನಂತ ಹೇಳ್ಬೇಕು ಸರ್ ಅವ್ರಿಗೆ? ಸರಿ ಓಕೆ ಸರ್, ಆಯ್ತು ಕಾಲ್ ಮಾಡ್ತೀವಿ ಅವ್ರಿಗೆ. ಸರಿ ಸರ್, ಆಯಿತು. ಏನಂತ ಹೇಳಿ? ಸೊ ನಂಬರ್ ಕೊಟ್ಟಿದ್ದಾರೆ. ಹಲೋ ಸರ್, ಇದು ಪೆಟ್ರೋಲ್ ಖಾಲಿ ನಿಂತ್ಕೊಂಡ್ಬಿಟ್ಟಿವಿ ಸರ್ ಇಲ್ಲಿ. ಸರ್ ಇದು ಮಾಗಡಿ ರೋಡಲ್ಲಿ ಇದೆಯಲ್ಲ, ಮಾಗಡಿ ರೋಡ್ಗೆ ಅಲ್ಲಿ ಪೆಟ್ರೋಲ್ ಖಾಲಿ ನಿಂತ್ಕೊಂಡ್ಬಿಟ್ಟಿವಿ ಸರ್. ಸರ್ ಡಿಯೋ ಸರ್, ಹೋಂಡಾ ಡಿಯೋ. ಖಾಲಿ ಆಗ್ಬಿಟ್ಟು ಕರ್ಕೊಂಬಂದಿನಿ ಸರ್ 2 ಕಿಲೋಮೀಟ್ರಿಂದ. ಸರ್ ಕೆಂಗೇರಿ ಮೈಸೂರು ರೋಡಿಂದ, ಇದು ಮೈಸೂರು ರೋಡಿಂದ ಈಗ ತುಮಕೂರು ಹೋಗ್ತಾ ಇದೀನಿ. ಅಲ್ಲಿ ಅರ್ಧಕ್ಕೆ ನಿಂತ್ಕೊಂಡ್ಬಿಟ್ಟಿದೆ ಗಾಡಿ. ನಂಬರ್ ಇದೆಯಾ ಸರ್? ಒಂದು ಬ್ರಿಡ್ಜ್ ಥರ ಇದೆ, ಬ್ರಿಡ್ಜ್ ಇದೆ ಒಂದು. ಹಾಂ 349 ಇದೆ, 349 345 349 ಅಂತ ಇದೆ. ರೆಡಿದೆ ಯಾವುದು ಕಣ್ಣು ಕಾಣಿಸ್ತಿಲ್ಲ. ಹಾಂ ಸರ್. ಹಾಂ ಸರ್, ಹೌದು ಹೇಳಿ ಸರ್. ಅಲ್ಲ ಮಧ್ಯ ಇದು ಅವ್ರದ್ದು ಟೆಸ್ಟ್ ಆಗೈತೆ ಅಂತ ಸ್ವಲ್ಪ ಹಾಂ ಸರ್, ಹೇಳಿ ಸರ್. ಸರ್ ಇವಾಗ ಮೈಸೂರು ರೋಡು ಕೆಂಗೇರಿಯಿಂದ ಬರಬೇಕಾದ್ರೆ ತುಮಕೂರಿಗೆ ಎಕ್ಸಿಟ್. ಸರ್ ಈ ಕಡೆ ಅದು ಆಪೋಸಿಟಲ್ಲಿದ್ದೀನಿ ನಾನೀಗ. ಆಪೋಸಿಟಲ್ಲಿದ್ದೀನಿ ನಾನು. $31 346 ಅಂತಿದೆ. 345. ಬೇಗ ಬನ್ನಿ ಸರ್, ಪ್ಲೀಸ್ ಸರ್. 2 ಕಿಲೋ ಕರ್ಕೊಂಡ್ಬಂದಿದ್ದೀನಿ ನಾನು. ಬೇಗ ಬರ್ತೀನಿ, ಬನ್ನಿ ಸರ್. ಓಕೆ ಸರ್. ಓಕೆ ಸರ್. ಹಾಂ ಸರ್, ಏನೂ ಕೇಳಿಸ್ತಿಲ್ಲ ಸರ್. ಹಾಂ ಓಕೆ ಸರ್. ಆರು ಗಂಟೆಯಿಂದ ಕಾಯ್ತಾ ಇದ್ದೀವಿ. 6:15 ಆಯಿತು, ಇವ್ರು ಇನ್ನೂ ಬರಲಿಲ್ಲ. ನೋಡೋಣ ಇನ್ನು ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ದೀವಿ. ಇವರು ಬರೀ ಕಥೆಗಳೇ ಹೊಡಿತಾರೆ, ಬೇರೆ ಏನೂ ಹೇಳ್ತಿಲ್ಲ ಇವರು. 6 ಗಂಟೆಯಿಂದ 6:15 6:45 ಆಯಿತು. ಇವ್ರು ಬರ್ತಾರ ಇನ್ನು ನಂಗೆ ಕನಸು. ಯಾಕಂದರೆ ಇವರು ಅವಾಗ ಕರೆಕ್ಟಾಗಿ ರೆಸ್ಪಾನ್ಸೇ ಮಾಡ್ತಿಲ್ಲ. ಬರ್ತಾರಂದರೆ ನನಗೆ ಡೌಟು.
ಮತ್ತು ನಮ್ಮ ಕತೆ ಮುಂದುವರುತ್ತೆ. ಏನಂತಂದರೆ ಅವ್ರಿಗೆ ಕಾಲ್ ಮಾಡಿದ್ದಾವೆ 6 ಗಂಟೆ ಕಾಲ್ ಮಾಡಿದ್ದು, ಇವಾಗ ಟೈಮ್ ಆಗೇ ಬಂದು 6:30 ಆಗಿದೆ ಆಲ್ರೆಡಿ. ಈಗ ಅವ್ರು ಇನ್ನೂ ಬರೋದೆಲ್ಲ ಇದ್ದಾರೆ, ಕತೆ ನೋಡ್ತಾರೆ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂದ್ಬಿಟ್ಟು ಏನೋ ರೆಸ್ಪಾನ್ಸ್ ಅಂತ ಕರೆಕ್ಟಾಗಿ ಮಾಡ್ತಾ ಇಲ್ಲ ಇವರು. ನೋಡೋಣ, ಅದು ಇನ್ನೂ ಅರ್ಧ ಗಂಟೆ 10 ನಿಮಿಷ ಕಾಯಿರಿ ಅಂತ ಹೇಳಿದ್ದಾರೆ. ಅಲ್ಲಿ ನಂಬರ್ ಕೇಳ್ತಾರೆ ಸುಮ್ಮನೆ, ಅಲ್ಲಿ ನಂಬರ್ ಇಲ್ಲಿ ನಂಬರ್ ಹೇಳಿ ಅಂತ. ಏನೂ ರೆಸ್ಪಾನ್ಸನ್ನು ಮಾಡ್ತಿಲ್ಲ ಕರೆಕ್ಟಾಗಿ. ಅವರು ಬರ್ತೀನಿ ಅಂತ ಹೇಳ್ತಾರೆ, ಬಿಟ್ಟರೆ ಬೇರೆ ಹೇಳ್ತಿಲ್ಲ. ನೋಡೋಣ ಏನಂತ ಗೊತ್ತಿಲ್ಲ. ಆಗಲೇ 3/4 ಗಂಟೆ ಮೇಲೆ ಆಯ್ತು, ಅರ್ಧ ಗಂಟೆ ಮೇಲೆ 3/4 ಗಂಟೆ ಅಂತ ಆಯ್ತು ಕ್ಲೋಸು. ಏನು ಮಾಡೋದಂತ ಗೊತ್ತಾಗಿಲ್ಲ ಇವರು ಸರ್ವಿಸು. ಯಾರು ಏನಾರು ಎಮರ್ಜೆನ್ಸಿ ಇರೋರು ಎಲ್ಲ ಹೋಗ್ಬೇಕು, ಅವ್ರು ಹಿಂಗೆ ಆಗ್ಬಿಟ್ರೆ ಇವರು ರೆಸ್ಪಾನ್ಸ್ ಈ ಥರ ಮಾಡ್ರಿ ಹೆಂಗೆ ಸಮಾಚಾರ? ರೆಸ್ಪಾನ್ಸ್ ಎಲ್ಲ ಈ ಥರ ಮಾಡ್ಬಿಟ್ರೆ ಏನು ಕತೆ ಇವರು ಅಂತ ಇದ್ದೀರಾ ಸರ್? ಪೆಟ್ರೋಲ್ ಖಾಲಿ ಆಗಿದೆ, ನಿಂತ್ಕೊಂಡಿದ್ದೀನಿ ಸರ್. ಅವಾಗ ವೆಯ್ಟ್ ಮಾಡ್ತಾ ಇದ್ದೀನಲ್ಲ. ಹಾಂ ಸರ್, 3-4. ಹಾಂ ಸರ್, ಹೌದು. ಹಾಂ ಸರ್, ಹೌದು. ಹಾಂ ಸರ್, ಅಲ್ಲೇ ಇದ್ಕೊಂಡಿದ್ದೀನಿ ಸರ್. ಎಲ್ಲಿದ್ದೀರಾ ಸರ್ ನೀವು? ಬ್ರಿಡ್ಜ್ ಅಡಿ. ಅರ್ಥ ಆಗಿ ಏನು ಹೇಳ್ತೀರಾ? ಹಲೋ ಹಲೋ ಸರ್, ಎಲ್ಲಿ ಇನ್ನೂ ಬಂದಿಲ್ಲ ಸರ್ ನೀವು? ಇಲ್ಲೇ ಕಾಯ್ಕೊಂಡಿದ್ದೀನಿ. ಹಾಂ ಸರ್, ಹೇಳಿ ಸರ್. ಹಲೋ, ಹೇಳಿ ಸರ್, ಹೇಳಿ ಸರ್. ನೀವು ಯಾಕೆ ಆಫ್ ಮಾಡಿದ? ನೀವು ಅಲ್ಲಿ ಇಟ್ಕೊಂಡು ಫಸ್ಟ್ ಮಾಡಿದ್ರಲ್ಲ ಅದಕ್ಕೆ ಮಾಡಬೇಕಾಯ್ತು, ಇನ್ನೂ ಬಂದಿಲ್ಲ ಸರ್. ಅವರೇ ಸರ್, ಇದು ಬೇಗ ಬನ್ನಿ ಸರ್. ಅವಾಗ 1 ಗಂಟೆ ಆಯ್ತದೆ ಸರ್. ಅವಾಗಲೇ ವೆಯ್ಟ್ ಮಾಡಿ ಸರ್ ನಾನು, ಪ್ಲೀಸ್ ಸರ್. ಹಲೋ 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 ಸರ್, ಹಲೋ ಸರ್, ಹಲೋ. ಅವನೇ ಕಟ್ ಮಾಡೋದು ನೋಡಿ, ರೆಸ್ಪಾನ್ಸ್ ಮಾಡ್ತಿಲ್ಲ. ವೆರಿ ರಶ್ಟು. 1 ಅವರ್ನ ವೆಯ್ಟ್ ಮಾಡ್ತಾಯಿದ್ದೀವಿ, ರೆಸ್ಪಾನ್ಸೇ ಇಲ್ಲ. ನೋ ರೆಸ್ಪಾನ್ಸು. ಪಕ್ಕಾ ಫೇಕ್ ಇದು. ಇದನ್ನು ನಂಬಕ್ಕೆ ಹೋಗ್ಬಿಡು. ಯಾರು ಬರ್ಬಿಟ್ಟು ಅಪ್ಪ ತಪ್ಪಿ ಏನಾದ್ರು ಬಂದು ನಿಂತ್ಕೊಂಡ್ಬಿಟ್ರೆ ಕಷ್ಟದಲ್ಲಿ ಬಂದ್ಬಿಟ್ಟು ಪಕ್ಕಾ ಯಾಮಾಸಿ ಹೋಗ್ತಾರೆ ಇವರು. ಏನು ಬರೋ ಕಾಲ್ ಕಟ್ ಮಾಡೋದು, ಅಸಲಿ ಕಾಲ್ ಮಾಡಿದ್ದೀನಿ. ಅವಾಗ ನಾವು ರೆಸ್ಪಾನ್ಸ್ ಇಲ್ವಾ ಕರೆಕ್ಟಾಗಿ? ಯಾವ್ದು ಬರೋ ಒಂದು ಕೆಲಸ ಮಾಡ್ತಾರೆ ಇವರೆಲ್ಲ. ನಾವು ದುಡ್ಡಿಗೆ ಬೆಲೆ ಇಲ್ವಾ ಗುರು? ಹಾಂ, ಇವೆಲ್ಲ ಮಾಡೋಕ್ಕೆ ಏನು ಯೂಸ್ ಇದು? ನಾವು ಟೋಲ್ ಕಟ್ತೀವಿ, ಟ್ಯಾಕ್ಸಿ ಕಟ್ತೀವಿ, ಎಲ್ಲ ಕಟ್ತೀವಿ, ಬರೋದು ಏನು ಹೇಳಿದ್ರು ಇವರು? ಮಿನಿಮಮ್ 6 ಗಂಟೆ ಬನ್ನಿ ಸರ್. 6 ಗಂಟೆಯಿಂದ ಇಲ್ಲಿ ಆಗಲೇ 7 ಗಂಟೆ ಮೇಲೆ ಆಯ್ತು. ಅಲ್ಲಿ ನಿಂತ್ಕೊಂಡಿದ್ದೀರಾ? ಹಾಂ, ಓಕೆ ಸರ್. ನನಗೂ ತುಂಬಾ ಬೇಜಾರಾಗೋಯ್ತು ಪಾಪ. ಬಟ್ ಆದರೂ ಸರ್, ನಾವೇ ಅಂತ ಅಂದ್ಕೊಂಡ್ವಿ ಅಂದರೆ ಪೆಟ್ರೋಲ್ ನೀವೇ ಹಾಕ್ಕೊಡ್ತೀವಿ ಫ್ರೀಯಾಗಿ ಅಂತ ಅಂದ್ಕೊಂಡಿದ್ದೆ. ಹಾಕಲ್ವ ಥರ? ಹಾಂ ಸರ್, ಇಲ್ಲೂ ಹಾಕಲ್ವ ಥರ? ಇವಾಗ ನೋಡಿ ಪೆಟ್ರೋಲ್ ಖಾಲಿ ಆಗಿಬಿಟ್ಟೆ, ಬಂದು ಹಾಕ್ಸ್ಕೊತಾ ಇದ್ದೀವಿ ಇಲ್ಲಿಂದ. 1 ಲೀಟ್ರ್ ಹಾಕ್ಸ್ಕೊಬೇಕೀಗ. ಪೆಟ್ರೋಲ್ ಪಾಪ ಬಂದು ಸಹಾಯ ಮಾಡೋಕ್ಕೆ ಬಂದಿದ್ದಾರೆ ಕುಮಾರ್. ಸೊ ರಿಯಾಲಿಟಿ ಏನಂತಂದರೆ ಅವರು ಪೆಟ್ರೋಲ್ ತಂದು ಕೊಡ್ತಾರೆ ಅಷ್ಟೇ. ಅವರು ಪೆಟ್ರೋಲ್ ಎಲ್ಲೂ ಹಾಕಲ್ವಂತೆ, ಅವ್ರು ದುಡ್ಡು ಕೊಟ್ಟರೆ ಮಾತ್ರ ಹಾಕ್ತಾರೆ. ಇದು ರಿಯಾಲಿಟಿ. ಇವಾಗ ಒಂದು ವೀಡಿಯೋ ಹೇಳ್ಬೇಕಾಗುತ್ತೆ. ಇನ್ನೊಂದು ನೋಡಿ, 1 ಅವರ್ನ ವೆಯ್ಟ್ ಮಾಡಿ ಸರ್. ನಿಜವಾಗ್ಲೂ ಬೇಜಾರಾಗ್ಬಿಟ್ಟಿದೆ. ಹೌದಾ ಸರ್? ಒಂದು ಅಲ್ಲಿ ಮಾಡ್ಕೊಂಡು ಜಗಳ ಆಡ್ತಾವ್ರೆ ಅವರು. ಹೌದಾ? ನಮ್ಮ ಕೈ ನೋಡ್ರಿ ಹೆಂಗೈತದೆ. ಹೌದಾ? ಸಾರಿ ಸರ್. ಈಗ ನಾವು ಅಲ್ಲಿಂದ ಬರಬೇಕು ಅಂದ್ರೆ ನೀವು ಹೋಗ್ತಾ ಬರಬೇಕು. ಇಲ್ಲ ಸರ್, ನಮಗೆ ಅರ್ಜೆಂಟ್ ಬೇರೆ ಇತ್ತು. ನಮ್ಮ ತಮ್ಮ ಬೇರೆ ಕಾಲೇಜಿಂದ ಬರ್ತಾ ಇದ್ದೇನೆ, ಕರ್ಕೊಂಬರಕ್ಕೆ ಹೋದೆ. ಮಾಡಿ ಓಪನ್ ಮಾಡಿ. ಇಲ್ಲೇ ಎಲ್ಲ ಇರಬೇಕು. ಗಾಡಿ ಹೇಗಿದ್ದೀರಾ?
ಕೃಷ್ಣಮೂರ್ತಿ ಅಂತನಾ? ತುಂಬ ಒಳ್ಳೆಯ ಸರ್, ನೀವು ಸಹಾಯ ಮಾಡಿದ್ರಿ ಈ ಥರ. ಹಾಂ ಸರ್, ಈಗ ಒಬ್ಬರಿಗೆ ಪೆಟ್ರೋಲ್ ಹಾಕ್ಬಿಟ್ಟು ಹೌದಾ? ಇಲ್ಲ ಈ ಕಾರು ಓಕೆ, ತೋರಿಸ್ತಾ ಇದ್ದ ಹೌದಾ? ಫೋನ್ ಮಾಡಿದವ್ರು ಅವರು ನೋಡ್ತಾ ಓಕೆ ಸರ್, ಬಾಯ್ ಸರ್. ಪೆಟ್ರೋಲ್ ತೊಗೊಂಬಂದೆ. ಪೆಟ್ರೋಲ್ ತೊಗೊಂಬಂದಿದ್ದು ಹೆಂಗೆ ಅಂತಂದರೆ, ಅವ್ರು ಬಂದು ರೆಸ್ಪಾನ್ಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ. ಪೆಟ್ರೋಲ್ ಅವರೇ ಫ್ರೀ ಆಗ್ತದೆ ಅಂತ ಅನ್ಕೊಂಡಿದ್ದೆ. ಅವರು ಆ ಥರ ಮಾಡಿಲ್ಲ. ಮಾಡಿದ್ದು ಏನು ಅಂತಂದರೆ, ನನ್ನಿಂದ ಕರ್ಕೊಂಡು ಹೋದ್ರು. ಕರ್ಕೊಂಡು ಅರ್ಧ ಗಂಟೆ ಎಂಕ್ವೈರಿ ಮಾಡೋರು, ಹೆಂಗೆಲ್ಲ ಕೇಳೋರು. ಅದಾದಮೇಲೆ ಪೆಟ್ರೋಲ್ ಬಂಕಿಗೂ ಕರ್ಕೊಂಡು ಪೆಟ್ರೋಲ್ ಹಾಕ್ಸಿರು. ಅವರೇ ಪೇಮೆಂಟ್ ಅಂದ್ಕೊಂಡೆ. ನಾನು ಪೇಮೆಂಟ್ ಆಯ್ತು ಕೊನೆಗೆ. ಅವರೇ ಪೇ ಮಾಡೋದಿಲ್ಲ. ಸರ್ವಿಸ್ ಅವ್ರೇನು ಹೇಳಿದ್ರು ಗೊತ್ತಾ, ನಿಮಗೆ ಟೋಲು ಕೊಟ್ಬಿಟ್ಟು, ನಿಮಗೆ ನೈಸ್ ರೋಡಿಗೆ ಕೊಟ್ಬಿಟ್ಟು, ಸರ್ವಿಸ್ ಕೊಟ್ಬಿಟ್ಟು ನಿಮಗೆ ಪೆಟ್ರೋಲ್ ಕೊಡ್ಬೇಕು ಅಂತ ಕೇಳಿದ್ರು. ಅಂತ ನನಗೆ ಗೊತ್ತಿಲ್ಲಲ್ಲ, ಶಾಕ್ ಹೋಗ್ಬಿಟ್ಟೆ. ಸೊ ಇದು ಮ್ಯಾಟ್ರು. ಇವಾಗ ಪೆಟ್ರೋಲ್ ತಂದಿದ್ದೀನಿ, ನಾನೇ ಹೋಗ್ಬಿಟ್ಟು ಖುದ್ದಾಗುತ್ತೆ ಹೋಗ್ಬಿಟ್ಟು. ಸ್ವಲ್ಪ ಲೇಟ್ ಆಯಿತು, ರೆಸ್ಪಾನ್ಸ್ ಮಾಡ್ತಾರೆ. ಆದರೆ ಸ್ವಲ್ಪ ತುಂಬ ಲೇಟ್, ತುಂಬ ಚಿಕ್ಕ ಲೇಟು. ಒಂದ್ಮೇಲೆ 2 ಅವರ್ನ ವೆಯ್ಟ್ ಮಾಡ್ತಿದ್ದೀವಿ. ಇವಾಗ ನೋಡಿ, ನಾವು ಬಂದಿದ್ದು ಯಾವಾಗ? 6 ಗಂಟೆಯಿಂದ ಬಂದಿದ್ದು ನಾವು. 6 ಗಂಟೆಯಿಂದ ಎಷ್ಟೊತ್ತೀಗ? ನಾವು ಬಂದಿದ್ದು 6 ಗಂಟೆಗೆ. ಇವಾಗ 7 ಗಂಟೆ ಆಗಿದೆ, 7 ಕಾಲ ಆಗಿದೆ. 1 ಮೇಲೆ ಆಗಿದೆ. ರೆಸ್ಪಾನ್ಸ್ ತುಂಬ ಲೇಟ್ ಆಗಿದೆ. ಬಟ್ ಏನೋ ರೆಸ್ಪಾನ್ಸ್ ಮಾಡ್ತಾರೆ ಅಷ್ಟೇ. ಕೇರ್ಲೆಸ್ ಇದೆ ಸ್ವಲ್ಪ.